ಒಡವೆ ಕದ್ದ ಕಳ್ಳ ವಾಪಸ್ ಕೊಟ್ರೆ ಕೇಸ್ ಮುಗಿಯುತ್ತಾ? ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಸಿಎಂ ಪತ್ನಿ ಸೈಟ್ ವಾಪಸ್ ಕೊಟ್ಟರೂ ಅಷ್ಟೇ, ವಾಪಸ್ ಕೊಡದೇ ಇದ್ರೂ ಅಷ್ಟೇ, ತನಿಖೆ ಆಗಲೇಬೇಕು ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಆಗ್ರಹಿಸಿದ್ದಾರೆ. ಒಡವೆಯನ್ನ ಕದ್ಕೊಂಡು ಹೋಗಿರ್ತಾರೆ, ಅದನ್ನ ಮತ್ತೆ ವಾಪಸ್ ತಂದುಕೊಟ್ರು ಅಂದ ಮಾತ್ರಕ್ಕೆ ಬಿಟ್ಬಿಡೋದಕ್ಕಾಗುತ್ತಾ? ನಿರಪರಾಧಿ ಅನ್ನೋಕ್ಕಾಗುತ್ತಾ? ಅದೇ ರೀತಿ ಸಿಎಂ ಪತ್ನಿ ಈ ಸೈಟ್ಗಳನ್ನ ವಾಪಸ್ ಕೊಟ್ಟರು ಕೊಡದೇ ಇದ್ರೂ ತನಿಖೆಯನ್ನ ಇವರು ಫೇಸ್ ಮಾಡಲೇಬೇಕು. ವರ್ಣ ಚುನಾವಣೆ ವೇಳೆಯೇ ನನಗೆ ಈ ಸೈಟ್ ದಾಖಲಾತಿ ಬಂದಿತ್ತು, ಪತ್ನಿ ಹೆಸರಿದೆ, ವೈಯಕ್ತಿಕ ದಾಳಿ ಬೇಡ ಅಂತ ನಾನು ಸುಮ್ಮನಿದ್ದೆ. ರಾಜಕಾರಣಿಗಳೇ ಹೆಂಡತಿ ಮಕ್ಕಳನ್ನ ಹದ್ದು ಬಸ್ನಲ್ಲಿ ಇಟ್ಕೊಳ್ಳಿ. ಈ ಹಿಂದೆ ಸಿಎಂಗಳಾಗಿ ಜೈಲಿಗೆ ಹೋಗಿದ್ದು ಅವರ ಕುಟುಂಬ ಮಕ್ಕಳ ಕಾರಣಕ್ಕಾಗಿನೇ. ಈಗ ಸಿಎಂ ಪತ್ನಿಯ ಭಾವನಾತ್ಮಕ ಕಾರ್ಡ್ ವರ್ಕ್ ಆಗಲ್ಲ. ಇಷ್ಟು ದಿನ ಹಠ ಹಿಡಿದು ಕೂತಿದ್ದೆ ಬಹುದೊಡ್ಡ ತಪ್ಪು ಅಂತ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಾಪ್ ಸಿಂಹ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಇಷ್ಟು ದಿನದವರೆಗೂ ಕೂಡ ಸೈಟ್ ವಾಪಸ್ ಕೊಡಲ್ಲ ಅಂತ ನೀವು ಹಠ ಹಿಡಿದಿದ್ದೇ ತಪ್ಪು. ಒಡವೆ ಕದ್ದು ಅದಾದ್ಮೇಲೆ ವಾಪಸ್ ಕೊಟ್ರಿ ಅಂದ ಮಾತ್ರಕ್ಕೆ ಕದ್ದೇ ಇಲ್ಲ ಅನ್ನೋದಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಮೋಷನಲ್ ಕಾರ್ ವರ್ಕ್ ಆಗಲ್ಲ ಸರ್. ಸಿಕ್ಕಾಕೊಂಡಾದ ನಂತರ ಹತ್ರ ಅದಕ್ಕೆ ಬೆಲೆ ಇರಲ್ಲ. ನಾನು ಸಿದ್ದರಾಮಯ್ಯ ಸಾಹೇಬರು ಅವ್ರ ಮನೆಯವ್ರ ಬಗ್ಗೆನೂ ಕೂಡ ನನಗೂ ಕೂಡ ಮರುಕ ಇದೆ, ಇಲ್ಲ ಅಂತಲ್ಲ. ಯಾಕೆಂತಂದರೆ ಅವ್ರ ಮನೆಯವರು ಸಾರ್ವಜನಿಕವಾಗಿ ಯಾವತ್ತೂ ಕಾಣಿಸ್ಕೊಂಡಿದ್ದಿಲ್ಲ. ದಸರಾ ಟೈಮಲ್ಲಿ ಎಲ್ಲಾದ್ರೂ ಚಾಮುಂಡಿ ಬೆಟ್ಟದಲ್ಲಿ ಅವ್ರನ್ನ ಕಂಡಿದ್ದು ಬಿಟ್ಟರೆ ಅವ್ರು ಯಾವತ್ತೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಅವರ ಮಕ್ಕಳಷ್ಟೇ ರಾಜಕಾರಣದಲ್ಲಿ ಕಾಣಿಸ್ಕೊಳ್ತಿದ್ರೆ ಹೊರತು ಅವರ ಶ್ರೀಮತಿಯವರು ಯಾವತ್ತೂ ಕಾಣಿಸ್ಕೊಳ್ತಿರಲಿಲ್ಲ. ಇವತ್ತು ಅವ್ರ ಶ್ರೀಮತಿಯವರು ಕಟಕಟಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಅವರ ಶ್ರೀಮತಿಯವರು ಯಾಕಾಗಿ ಅವರ ತಮ್ಮನ ಮುಖಾಂತರವಾಗಿ ಈ ಸೈಟನ್ನು ತಗೊಂಡ್ರು. ತನ್ನ ಗಂಡ 45 ವರ್ಷಗಳ ಕಾಲ ಒಂದು ರೀತಿ ತಪಸ್ಸಿನ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಆ ಮೌಲ್ಯವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಈ ಸೈಟಿಂದಾಗಿ ಅವರ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಸರ್, ಇದು ಅಕ್ರಮವಾಗಿ ತೆಗೆದುಕೊಂಡಿರೋದು ಅಂತ ಅವತ್ತೇ ಹೇಳ್ಬಿಡೋರು. ಈ ಒಂದು ಪ್ರಾಮಾಣಿಕತೆ ನೈತಿಕತೆಗೆ ಅವರಿಗೆ ಒಂದು ವೇಳೆ ಅದ್ರ ಬಗ್ಗೆ ಗೌರವ ಇತ್ತು ಅಂದಿದ್ರೆ ಅವತ್ತೇ ಸೈಟನ್ನು ಹಿಂದಿರುಗಿಸ್ತಾ ಇದ್ರು. ಇವತ್ತು ಕೇಸ್ ರಿಜಿಸ್ಟರ್ ಆಗಿ ಸರ್ಕಾರ ಏನು ಕೋರ್ಟೇ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟು ರಾಜ್ಯಪಾಲರ ನಿರ್ಧಾರವನ್ನು ಎತ್ತಿ ಹಿಡಿದು ಈಗ ಇಡಿ ಕೇಸ್ ಆದ ನಂತರ ಇವ್ರು ಕೊಡ್ತಾ ಇದ್ದಾರೆ ಅಂತಂದರೆ ಕೋರ್ಟನ್ನೆಲ್ಲ ಏನು ಲೂಟಿ ಮಾಡಿದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರಂತೆ. ಹಂಗಾಗೋಗಿದೆ ಇವತ್ತು ಪರಿಸ್ಥಿತಿ. ಒಂದು ಸಿದ್ದರಾಮಯ್ಯನವರ ಆದಿಯಾಗಿ ಎಲ್ಲ ರಾಜಕಾರಣಿಗಳು ಮನೆಯಲ್ಲಿ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬದವ್ರನ್ನ ಮೊದಲು ಹದ್ದು ಬಸ್ತಲ್ಲಿ ಇಟ್ಕೊಳ್ಳಿ. ಇವ್ರು ಮಾಡುವಂತಹ ಭ್ರಷ್ಟಾಚಾರ, ಇವ್ರು ಮಾಡುವ ನಿಮ್ಮ ಅಧಿಕಾರದ ದುರುಪಯೋಗ, ನಿಮ್ಮ ಅಧಿಕಾರದಲ್ಲಿರ್ಬೇಕಾದ್ರೆ ನಿಮ್ಮ ಸ್ಥಾನದವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಅಕ್ರಮವನ್ನು ಮಾಡ್ತಾರೆ. ಮಾಡಾದ ನಂತರ ನೀವು ಜನರ ಎದುರುಗಡೆ ಹೋಗಿ ಕಣ್ಣೀರು ಸುರಿಸಿದ್ರೆ ಯಾರು ಮೆಚ್ಚಲ್ಲ. ಇಲ್ಲಿ ಈ ಹಿಂದೆ ಮುಖ್ಯಮಂತ್ರಿಗಳಾಗಿರೋ ನೋಡಿ, ಹಿಂದೆ ಮುಖ್ಯಮಂತ್ರಿಗಳಾಗಿ ಜೈಲಿಗೆ ಹೋಗಿರೋರು ಇರ್ಬೋದು, ಅಥವಾ ಹಿಂದೆ ಯಾರ್ಯಾರು ಸಮಸ್ಯೆಗೆ ಸಿಲ್ಕೊಂಡಿದ್ದಾರೆ ಅವರೆಲ್ಲ ಅವ್ರವ್ರ ಮಕ್ಕಳ ಕಾರಣಕ್ಕೋಸ್ಕರನೇ, ಅವ್ರ ಕುಟುಂಬದ ಕಾರಣಕ್ಕೋಸ್ಕರ ಸಿಕ್ಕಾಕೊಂಡಿದ್ದಾರೆ. ಇಷ್ಟು ಗೊತ್ತಿದ್ರು ಯಾಕೆ ಸರ್ ಈ ಕೆಲಸವನ್ನು ಮಾಡಿದರೆ?